ನನ್ನ ರೂಪ ಅಂತ ಸ್ಕಿನ್ ಅಂಡ್ ಹೇರ್ ಆಯುರ್ವೇದ ಟಿಪ್ಸ್ ಹೇಳ್ತೀನಿ. ನಾನು ಇವತ್ತು ಏನಂದ್ರೆ ಶಾಂಪೂ ಮಾಡಕ್ ಹೋಗ್ತಾ ಇದ್ದೀನಿ. ಶಾಂಪೂ ಹೋಮ್ ಮೇಡ್ ಶಾಂಪೂ ಅಂತ ಮೆಂತ್ಯ, ಅಂಟ್ವಳಕಾಯಿ, ಅಗಸೆ ಬೀಜ. ಇದು ನೋಡಿ ಅಂಟ್ವಳಕಾಯಿ ಒಂದ್ 8 ತಗೊಂಡಿದ್ದೀನಿ. ಮೆಂತ್ಯ ಒಂದು 50 ಗ್ರಾಮು, ಅಗಸೆ ಬೀಜ ಒಂದು 50 ಗ್ರಾಮು. ಇದು ಹೇರಿಗೆ ಎಷ್ಟು ಒಳ್ಳೇದು, ತುಂಬಾ ಚೆನ್ನಾಗಿರುತ್ತೆ. ಹೇರ್ ಶೈನಿಂಗ್, ಹೇರ್ ಸಖತ್ ಶೈನಿಂಗ್ ಇರುತ್ತೆ. ಬಿಸಿಲಿಗೆ ಹೋದ್ರೆ ತುಂಬಾ ಶೈನಿಂಗ್ ಇರುತ್ತೆ. ಇದಕ್ಕೆ ಬೇಕಾಗಿರೋದು ಮೂರೇ ಅಂಟ್ವಳಕಾಯಿ, ಮೆಂತ್ಯ, ಅಗಸೆ ಬೀಜ. ಇದು ಮೂರೇ ಬೇಕಾಗಿರೋದು. ಇದು ಒಂದು 8 ಅವರ್ ನೆನ್ಸಕ್ಕಿಡಿ. ರಾತ್ರಿ ನೆನೆಯಕ್ಕಿಡಿ. 8 ಅವರ್ ನೆನೆಬೇಕು. ನೀರ್ ಹಾಕಿ ನೆನೆಯಕ್ಕಿಡಿ. 3 ನೆನೆಯಕ್ಕಿಡಿ. ಮೆಂತ್ಯ, ಅಂಟ್ವಳಕಾಯಿ, ಅಗಸೆ ಬೀಜ, ಇದು 3 ನೆನೆಯಕ್ಕಿಡಿ. ಒಂದು 8 ಅವರ್ ನೆನೆಬೇಕು. ಅದು ಜೆಲ್ಲಿ ತರ ಬರುತ್ತೆ. ಅಗಸೆ ಬೀಜ ನೆನ್ಸಿದೀನಿ. ಮೆಂತ್ಯ ನೆನೆ ಹಾಕಿದ್ದೀನಿ ನೋಡಿ. 8 ಅವರ್ಸ್ ನೆನ್ಸ್ಬೇಕು. ಅದು ಅದ್ರದ್ದು ಏನೇನ್ ಬೆನಿಫಿಟ್ ಅಂತಂದ್ರೆ, ಮೆಂತ್ಯ ಹೇರ್ ಚೆನ್ನಾಗಿ ಗ್ರೋತ್ ಆಗುತ್ತೆ. ಹೇರ್ ಮತ್ತೆ ನಮ್ಮ ರೂಟಿಗೆಲ್ಲ ಸ್ಟ್ರಾಂಗ್ ಆಗುತ್ತೆ. ಹೇರ್ ರೂಟಿಗೆ ಸ್ಟ್ರಾಂಗ್ ಆಗುತ್ತೆ. ತಂಪು, ಹೇರ್ ತುಂಬಾ ಡ್ಯಾಂಡ್ರಫ್ ಆಗೋದಿಲ್ಲ, ಹೇರ್ ಫಾಲ್ ಆಗಲ್ಲ. ಮೆಂತ್ಯ ತುಂಬಾ ಒಳ್ಳೇದು, ನಿಮಗೆ ಗೊತ್ತು. ಅಗಸೆ ಬೀಜ ಅಂತೂ ಬಿಡಿ, ಹೇಳಲೇ ಬಿಡ್ರಿ, ಅಷ್ಟು ಚೆನ್ನಾಗಿರುತ್ತೆ. ಹೇರ್ ಶೈನಿಂಗ್ ಇರುತ್ತೆ. ಹೇರ್ ತುಂಬಾ ಚೆನ್ನಾಗಿ, ಬಿಸಿಲಿಗೆ ಹೋದ್ರೆ ನಿಮ್ದು ಹೇರ್ ಯಾವ್ದು ಶಾಂಪೂ ಹಾಕೈತೆ ಅಂತ ಕೇಳ್ತಾರೆ, ಆ ತರ ಶೈನಿಂಗ್ ಇರುತ್ತೆ. ಅಂಟ್ವಳಕಾಯಿ ಹೇರಿಗೆ ಮತ್ತೆ ರೂಟಿಗೆ ಸ್ಟ್ರಾಂಗ್ ಮಾಡುತ್ತೆ. ಹೇರ್ ಫಾಲ್ ಆಗೋದಿಲ್ಲ ಅಂಟ್ವಳಕಾಯಿ. ಮತ್ತೆ ರಫ್ ಆಗುತ್ತೆ ಅಂತ ಹೇಳ್ತಾರೆ. ಮೆಂತ್ಯ ಹಾಕಿರ್ತೀವಿ, ಅಗಸೆ ಬೀಜ ಹಾಕಿರ್ತೀವಿ, ರಫ್ ಆಗೋದಿಲ್ಲ. ಅಂಟ್ವಳಕಾಯಿ 8 ಸಾಕು, ಜಾಸ್ತಿ ಮಾಡ್ಕೋಬೇಡಿ. ಇದು ಹೋಮ್ ಮೇಡ್ ಅಲ್ವಾ, ಅದು ಪ್ರಿಸರ್ವೇಟಿವ್ ನಮ್ ಏನು ಹಾಕಿರಲ್ವಲ್ಲ, ಫ್ರಿಜ್ ಅಲ್ಲಿ ಇಟ್ಟಿರ್ತೀವಿ, ಏನು ಹಾಕಿರಲ್ಲ. ಹಾಗಾಗಿ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಳ್ಳಿ. ಅದಕ್ಕೆ ಕಾಯಿಸ್ಬೇಕು. ರಾತ್ರಿ ಎಲ್ಲ ನೆನೆಸ್ಬಿಟ್ಟು 8 ಅವರ್ಸ್ ಆದ್ಮೇಲೆ ಅದನ್ನ ಬಾಯ್ಲ್ ಮಾಡ್ಬೇಕು. ಅಗಸೆ ಬೀಜ ಮತ್ತೆ ಅಂಟ್ವಳಕಾಯಿ ಎರಡನ್ನು ಬಾಯ್ಲ್ ಮಾಡ್ಬೇಕು. ಒಂದು 50 ಮಿನಿಟ್ಸ್ ಬಾಯ್ಲ್ ಮಾಡ್ಬೇಕು. ಚೆನ್ನಾಗಿ ಬಾಯ್ಲ್ ಆದ್ಮೇಲೆ ಹೈ ಫ್ಲೇಮಲ್ಲಿ ಇಟ್ಟು 50 ಮಿನಿಟ್ಸ್ ಬಾಯ್ಲ್ ಮಾಡ್ಕೊಳ್ಳಿ. ಎಲ್ಲ ಚೆನ್ನಾಗಿ ಕುದ್ಮೇಲೆ ಮಿಕ್ಸಿ ಮಾಡ್ಕೊಳ್ಳಿ. ಮಿಕ್ಸಿ ಮಾಡಿದ್ಮೇಲೆ ಪೇಸ್ಟ್ ಆಗುತ್ತೆ. ಅದನ್ನ ಒಂದು ಬಟ್ಟೆಲಿ ಹಾಕ್ಬಿಟ್ಟು ಚೆನ್ನಾಗಿ ಸೋಸ್ಬಿಟ್ಟು, ಇದು ಅಂಟ್ವಳಕಾಯಿ ಮತ್ತೆ ಅಗಸೆ ಬೀಜ ಎರಡು ಪೇಸ್ಟ್, ಇದು ಬಟ್ಟೆಲಿ ಸೋಸ್ಕೊಳ್ಳಿ. ನೋಡಿ, ಸೋಸಿದ್ಮೇಲೆ ಈ ತರ ಆಗುತ್ತೆ. ಇದು ಮೆಂತ್ಯ ಸಪ್ರೇಟ್ ಉಟ್ಕೊಳ್ಳಿ, ಅದ್ರ ಜೊತೆಗೆ ಬೇಡ. ಇದು ಸಪ್ರೇಟ್ ಅದೇ ನೀರಲ್ಲಿ ಹಾಕಿ ಮಿಕ್ಸಿ ಮಾಡ್ಕೊಳ್ಳಿ. ತುಂಬಾ ನೀರ್ ಹಾಕ್ಬೇಡಿ, ಸ್ವಲ್ಪ ಹಾಕೊಂಡು ರುಬ್ಕೊಳ್ಳಿ. ಪೇಸ್ಟ್ ಆಗ್ಬೇಕಲ್ಲ. 50 ಗ್ರಾಮ್ ಹಾಕಿದ್ದೆ ನಾನು. ಇದು ಹೇರಿಗಂತೂ ಡ್ಯಾಂಡ್ರಫ್ ಆಗೋದಿಲ್ಲ, ಏರ್ ಫಾಲ್ ಆಗೋದಿಲ್ಲ, ಏರ್ ಶೈನಿಂಗ್ ಇರುತ್ತೆ. ಮೇನ್ ನಮಗೆ ಏರ್ ಫಾಲ್, ಈಗ ಎಲ್ರಿಗೂ ಏರ್ ಫಾಲ್ ಆಗ್ತಿದೆ. ವೀಕ್ಲಿ ಒಂದು 2 ಡೇಸ್ ಆಗಿಲ್ವಾ, 1 ಡೇ ಸಾಕು. ನಿಮಗೆ ಸಂಡೇ ರಜಾ ಇರುತ್ತಲ್ವಾ, ಸಂಡೇ ಹಚ್ಕೊಳ್ಳಿ. ಸಂಡೇ ಅಪ್ಲೈ ಮಾಡ್ಕೊಳ್ಳಿ, ಹೇರ್ ವಾಶ್ ಮಾಡ್ಕೊಳ್ಳಿ. ಇದನ್ನ ಹೇರ್ ಪ್ಯಾಕುನು ಆಗುತ್ತೆ, ಹೇರ್ ಶಾಂಪೂನು ಆಗುತ್ತೆ ಇದರಲ್ಲಿ. ಇದು ಮೆಂತ್ಯ ಪೇಸ್ಟ್ ಮಾಡಿ ಅದ್ರದ್ದು ಹೊಸ ತಗೋತಾ ಇದ್ದೀನಿ. ಒಂದು ಬಟ್ಟೆಯಲ್ಲಿ ಹಾಕೊಳ್ಳಿ. ಶಾಂಪೂ ಇದು ಮಾಡ್ತಾ ಇರೋದು, ಅದರದ್ದು ಮಿಕ್ಕಿರೋದು ಮೆಂತ್ಯದು ಮತ್ತೆ ಅಗಸೆ ಬೀಜ ಮತ್ತೆ ಅಂಟ್ವಳಕಾಯಿ, ಅದ್ರದ್ದು ಮೂರ್ದು ಪೇಸ್ಟ್ ಇರುತ್ತೆ. ಅದು ಸಪ್ರೇಟ್ ಆಗಿ ಒಂಚೂರು ಮೊಸರು ಹಾಕೊಂಡು ಹೇರಿಗೆ ಅಪ್ಲೈ ಮಾಡ್ಕೊಳ್ಳಿ. ಮೊಟ್ಟೆ ಮೊಸರು 2 ಹಾಕೊಂಡು ಹೇರಿಗೆ ಅಪ್ಲೈ ಮಾಡ್ಕೊಳ್ಳಿ. ಅದು ಬೇರೆ ವೇಸ್ಟ್ ಮಾಡಬೇಡಿ. ಅದು ಹೇರ್ ಪ್ಯಾಕು ಆಯ್ತು, ಹೇರ್ ಶಾಂಪೂನು ಆಯ್ತು. ನೋಡಿ, ಶಾಂಪೂ ಈ ತರ ಆಯ್ತು. ಇದೊಂದು 15 ಡೇಸ್ ನನಗೆ ಬರುತ್ತೆ. ನನ್ನ ಕೂದಲು 15 ಡೇಸಿಗೆ ಬರುತ್ತೆ. ಇದನ್ನ ಫ್ರಿಜ್ ಸ್ಟೋರ್ ಮಾಡ್ಕೊಂತೀನಿ. ಕೂದಲು ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಏರ್ ಫಾಲ್ ಆಗೋದಿಲ್ಲ. ಮೇನ್ ಏರ್ ಫಾಲ್ ಆಗೋದಿಲ್ಲ. ಇರೋ ಕೂದಲು ಉಳಿಸ್ಕೊಳ್ಳೋಣ, ಹೋಗಿರೋ ಕೂದಲು ಬೇಡ, ಇರೋ ಕೂದಲು ಉಳಿಸ್ಕೊಳ್ಳೋಣ. ತುಂಬಾ ಚೆನ್ನಾಗಾಗುತ್ತೆ. ಮಾಡಿ, ಹೋಮ್ ಮೇಡ್ ಮಾಡಿ. ತುಂಬಾ ಥ್ಯಾಂಕ್ ಯು.